ವಿಸ್ಮಯ 2025 ಬೆಳ್ಳಿ ಬೆರಗು. ವಿಸ್ಮಯ 25 ಬೆಳ್ಳಿ ಬೆರಗು. ಪ್ರಕಾಶ್ ಪಾಳ್ಯರವರ ವಿಸ್ಮಯ ಎಂಬ ಒಂದು ಬಹುದೊಡ್ಡ ಸಂಸ್ಥೆ 25 ವರ್ಷವನ್ನು ಪೂರೈಸಿರೋದು ಹಿನ್ನೆಲೆಯಲ್ಲಿ ಮೈಸೂರಿನ ಘಟಿಕೋತ್ಸವದಲ್ಲಿ ಬಹುದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ತಾವುಗಳು ಖಂಡಿತವಾಗ್ಲೂ ಮರೆಯದೆ ಬನ್ನಿ. ಎಂಥ ಕಾರ್ಯಕ್ರಮ ಗೊತ್ತಾ? 2000 ಇಸ್ವಿನಲ್ಲಿ ಆರಂಭ ಆದಂತ ವಿಸ್ಮಯ ಈ ಒಂದು ಬಹುದೊಡ್ಡ ಸಂಸ್ಥೆಯನ್ನ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕಪಾಳ್ಯ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದಂತಹ ಪ್ರಕಾಶ್ ಚಿಕ್ಕಪಾಳ್ಯ ರವರು ಈ ಸಂಸ್ಥೆಯನ್ನ ಕಟ್ಟಿ ತಮ್ಮ ಗೆರೆಗಳಿಂದನೇ ಗುರುತಿಸಿಕೊಂಡಂತಹವರು ಪ್ರಕಾಶ್ ಚಿಕ್ಕಪಾಳ್ಯ ರವರು. ಅನೇಕ ಪತ್ರಿಕೆಗಳಿಗೆ, ಪುಸ್ತಕಗಳಿಗೆ ಡಿಸೈನ್ ಮಾಡುವ ಮೂಲಕ, ಗೆರೆಗಳನ್ನ ಬಿಡುವ ಮೂಲಕ ಇವತ್ತು ಪ್ರಕಾಶ್ ಚಿಕ್ಕಪಾಳ್ಯ ಅಂದ್ರೆ ಈ ಗೆರೆಗಳನ್ನ ನೋಡಿದಂತವ್ರು, ಒಂದಷ್ಟು ಅನುಭವ ಇರುವಂತವರು, ಇದು ಪ್ರಕಾಶ್ ದೇ ಗೆರೆ ಎನ್ನುವಂತಹ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ದಾರೆ ವಿಸ್ಮಯ. ಈಗ ಅದಕ್ಕೆ 25 ವರ್ಷ ತುಂಬಿದೆ. ಇದೇ ಭಾನುವಾರ ಮೈಸೂರಿನ ಘಟಿಕೋತ್ಸವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ನಡೆಯುತ್ತೆ. ಒಟ್ಟು 4 ಸೆಷನ್ಗಳನ್ನ ಮಾಡ್ಕೊಂಡಿದ್ದಾರೆ. ವಿಸ್ಮಯ 25 ಬೆಳ್ಳಿ ಬೆರಗು. ಈ 4 ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಇಡ್ತಾ ಹೋಗ್ತೀನಿ. ಇನ್ವಿಟೇಷನ್ ತಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ಇದನ್ನು ಸಾಕು, ಏನೆಲ್ಲ ಇದೆ. ವಿಸ್ಮಯ 25 ಬೆಳ್ಳಿ ಬೆರಗು ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಭಾನುವಾರ ಹಮ್ಮಿಕೊಂಡಿದ್ದಾರೆ ತಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಭಾನುವಾರ ಬೆಳಿಗ್ಗೆ 10:30ರಿಂದ 12 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. 10:30ಗೆ ಉದ್ಘಾಟನೆ ಇರುತ್ತೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿಕೊಳ್ತಾರೆ. ಅದೇ ರೀತಿ ಹಲವಾರು ಸ್ವಾಮೀಜಿಗಳು ಮತ್ತಿತರ ಗಣ್ಯರು ಈ ಸಂದರ್ಭದಲ್ಲಿ ಇರ್ತಾರೆ. ಇದರ ಹೆಸರು ಸಾಹಿತ್ಯ ಪ್ರೀತಿ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇನ್ನು ಎರಡನೇದಾಗಿ ಮಧ್ಯಾಹ್ನ 12ರಿಂದ 1 ಗಂಟೆ 30 ನಿಮಿಷದವರೆಗೆ ಕಾರ್ಯಕ್ರಮ ಜರುಗುತ್ತೆ. ಇದು ಮಾಧ್ಯಮ ಪ್ರೀತಿ. ಇದರ ಅಧ್ಯಕ್ಷತೆಯನ್ನ ರವೀಂದ್ರ ಭಟ್ಟ ಹಾಗೂ ಕೆ.ಬಿ. ಗಣಪತಿ ಅವರು ವಹಿಸಿಕೊಂಡಿರ್ತಾರೆ. ಶಿವಾನಂದ ತಗಡೂರವರು ಸಹ ಅಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಇವರು ಸಹ ವೇದಿಕೆಯಲ್ಲಿ ಇರ್ತಾರೆ. ಇದೇ ರೀತಿ ಹಲವಾರು ಮಾಧ್ಯಮ ಗಟ್ಟಿ ಏನ್ ಹೇಳ್ತೀವಿ, ಒಂದು ಬಹುದೊಡ್ಡ ಹೆಸರನ್ನು ಮಾಡಿದಂತವರು, ವಿಚಾರವನ್ನ ಇಟ್ಕೊಂಡಂತಹ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆ ಮತ್ತೊಂದು ಸಮಾಜ ಪ್ರೀತಿ, ಇದು ಮಧ್ಯಾಹ್ನ 2:30ರಿಂದ 4:30ವರೆಗೆ ಜರುಗಲಿದೆ. ಇದರ ಅಧ್ಯಕ್ಷತೆಯನ್ನು ಜಿ.ಟಿ. ದೇವೇಗೌಡರು ವಹಿಸಿಕೊಂಡಿರ್ತಾರೆ. ಬಹಳಷ್ಟು ಮುಖ್ಯ ಅತಿಥಿಗಳು ಇದರಲ್ಲಿದ್ದಾರೆ. ಅದಾದ ನಂತರ 4:30ರಿಂದ 6 ಗಂಟೆ ತನಕ ಧಾರ್ಮಿಕ ಪ್ರೀತಿ ಕಾರ್ಯಕ್ರಮ ಇರುತ್ತೆ. ಈ ಧಾರ್ಮಿಕ ಪ್ರೀತಿಯ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ವಹಿಸಿಕೊಳ್ತಾರೆ. ಅದೇ ರೀತಿ ಹಲವಾರು ಸ್ವಾಮೀಜಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅಧ್ಯಕ್ಷತೆಯನ್ನ ಕೃಷಿ ಸಚಿವರಾದಂತಹ ಎನ್ ಚೆಲುವರಾಯ ಸ್ವಾಮಿ ವಹಿಸಿಕೊಳ್ತಾರೆ. ಹಾಗೆ ಕೊನೆಯದಾಗಿ ಕಲಾಪ್ರೀತಿ, ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತ ಕಲಾಪ್ರೀತಿ ಕಾರ್ಯಕ್ರಮದಲ್ಲಿ ಇರ್ತದೆ. ಇದರ ಅಧ್ಯಕ್ಷತೆಯನ್ನ ಖ್ಯಾತ ಚಲನಚಿತ್ರ ನಿರ್ದೇಶಕರಾದಂತಹ ಟಿ.ಎಸ್. ನಾಗಾಭರಣ ರವರು ನಡೆಸಿಕೊಡ್ತಾರೆ. ಇಲ್ಲೂ ಸಹ ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟಂತ ಹಲವಾರು ಮಹನೀಯರು, ಹಂಸಲೇಖ, ಸಿ.ಪಿ. ಯೋಗೇಶ್ವರ್, ಲಹರಿ ವೇಲು ಸೇರಿದಂತೆ ಹಲವಾರು ನಾಯಕ ನಾಯಕಿಯರು, ಕಲಾವಿದರು, ಸಂಗೀತಗಾರರು ಮತ್ತು ಗಾಯಕರು ಬಹಳಷ್ಟು ಮಂದಿ ಇಲ್ಲಿ ಈ ಕಾರ್ಯಕ್ರಮದ ಅಂದ್ರೆ ಕಲಾ ಪ್ರೀತಿಯಲ್ಲಿ ಇರ್ತಾರೆ. ತಾವು ಕೂಡ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ದೇನೆ ಭಾನುವಾರ 25/5/2025 ಭಾನುವಾರ ಮೈಸೂರಿನ ಘಟಿಕೋತ್ಸವದಲ್ಲಿ ಬೆಳಿಗ್ಗೆ 10:30ರಿಂದ ರಾತ್ರಿವರೆಗೂ ಕಾರ್ಯಕ್ರಮ ಇರುತ್ತೆ. ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪ್ರೊಫೆಸರ್ ಕೃಷ್ಣೇಗೌಡರು, ಪ್ರಕಾಶ್ ಚಿಕ್ಕಪಾಳ್ಯರವರು, ವೀರಭದ್ರಪ್ಪ ಬಿಸ್ಲಳ್ಳಿ ಅವರು ಸೇರಿದಂಗೆ ಅವರದೇ ಆದಂತ ಒಂದು ದೊಡ್ಡ ಬಳಗ, ಪ್ರಕಾಶ್ ಚಿಕ್ಕಪಾಳ್ಯರವರ ಬಹುದೊಡ್ಡ ಬಳಗ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ತುಂಬಾ ಬಹುದೊಡ್ಡ ಕಾರ್ಯಕ್ರಮ. ಬಹಳ ಮುಖ್ಯವಾಗಿ ಒಂದು ವಿಷಯವನ್ನ ತಮ್ಮ ಮುಂದೆ ಇಡ್ತೀನಿ. ಏನು ಈ ಬೆಳ್ಳಿ ಬೆರಗು ಕಾರ್ಯಕ್ರಮದಲ್ಲಿ 25 ಪುಸ್ತಕಗಳು ಬಿಡುಗಡೆ ಆಗ್ತಾ ಇವೆ. 25 ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ಬಯಲುಸೀಮೆಗೆ ಸಂಬಂಧಪಟ್ಟಂತಹ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಂತ 2 ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ. ನನಗಂತೂ ತುಂಬಾ ಹೆಮ್ಮೆ ಇದೆ. ಈ ಪುಸ್ತಕಗಳು ತದನಂತರ ರಾಮನಗರ ಅಥವಾ ಚನ್ನಪಟ್ಟಣದಲ್ಲಿ ಎಲ್ಲ ಒಂದ್ ಕಡೆ ಮುಂದಿನ ತಿಂಗಳು ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗ್ತವೆ. ಅದು 25 ಪುಸ್ತಕದಲ್ಲಿ ನಮ್ದು 2 ಪುಸ್ತಕ ಇದೆ. ಒಂದು ಬೆವರ ಹನಿ ಅಂತ ಹಿರಿಯ ರೈತ ಮುಖಂಡ ಸಿ ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ಬೆವರ ಹನಿ ಪುಸ್ತಕ ಒಂದ್ ಕಡೆ ಬಿಡುಗಡೆ ಆದ್ರೆ, ಮತ್ತೊಂದು ನನ್ನ ಸಂಪಾದಕತ್ವದ ಅಂದ್ರೆ ಗೋರ ಶ್ರೀನಿವಾಸ ಸಂಪಾದಕತ್ವದ ಹಲವಾರು ಮಹನೀಯ ಲೇಖಕರು ಬರೆದಿರುವಂತಹ ದಿಟ್ಟ ನಡೆ ಸ್ಪಷ್ಟ ನುಡಿ ಎಂಬ ಪುಸ್ತಕವು ಸಹ ಲೋಕಾರ್ಪಣೆಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೇವಲ ಚನ್ನಪಟ್ಟಣ ಅಷ್ಟೇ ಅಲ್ಲ, ರಾಮನಗರ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಎಲ್ಲರೂ ಬಂದು ಈ ಪುಸ್ತಕ ಪ್ರೀತಿಗೆ, ಈ ವಿಸ್ಮಯದ ಬಳಗಕ್ಕೆ ತಾವು ಸಹ ಸಾಕ್ಷೀಕರಣ ಆಗ್ಬೇಕು ಅಂತೇಳಿ ನಾನು ಸಹ ಮನವಿಯನ್ನ ಪ್ರಕಾಶ್ ಚಿಕ್ಕಪಾಳ್ಯ ಹಾಗೂ ವಿಸ್ಮಯ ಹಾಗೂ ವೀರಭದ್ರಪ್ಪ ಬಿಸ್ಲಳ್ಳಿ, ಪ್ರೊಫೆಸರ್ ಕೃಷ್ಣೇಗೌಡರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ತಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ನಾನು ಒಬ್ಬ. ನಮಸ್ಕಾರ.